ಪ್ರತಿದಿನ ನಾನು ಆಫೀಸ್ನಿಂದ ಮನೆಗೆ ಬರುವುದು ತುಂಬ ರಾತ್ರಿ ಆಗುತ್ತಿತ್ತು. ಆಗ ಒಬ್ಬ ಮುದುಕ ತುಂಬ ವಿಚಿತ್ರವಾಗಿ ಇದ್ದವನು ನನ್ನ ಹಿಂದೆಯೇ ಬರುತ್ತಿದ್ದ. ಮನೆಯಲ್ಲಿ ಹೇಳಿದರೆ ಯಾರೂ ನಂಬುತ್ತಿರಲಿಲ್ಲ. ಇಂದು ಕೂಡ ಅದೇ ರೀತಿ ಆಯಿತು. ಆ ವಿಚಿತ್ರವಾದ ಮುದುಕ ನನ್ನ ಹಿಂದೆ ಬಂದು ನನ್ನ ಬಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಯಾರೂ ಇಲ್ಲದ ಜಾಗಕ್ಕೆ ಕರೆದುಕೊಂಡು ಹೋಗಿ ಯಾರೂ ಮಾಡದ ಕೆಲಸವನ್ನು ಮಾಡಿದ. ಅಯ್ಯೋ, ನನ್ನ ಬದುಕು ಇನ್ನು ನನ್ನ ಗಂಡ ಮತ್ತು ಅತ್ತೆಗೆ ಮಾವನಿಗೆ ಹೇಗೆ ಮುಖ ತೋರಿಸಲಿ? ಎಲ್ಲ ಸಂಪೂರ್ಣವಾಗಿ ಮುಗಿದು ಹೋಯಿತು. ಮುಂದೆ ತುಂಬ ದಿನಗಳ ನಂತರ ನನ್ನ ಗಂಡ ಇಂದು ಸ್ವಲ್ಪ ಚೆನ್ನಾಗಿ ಮಾತನಾಡುತ್ತಿದ್ದ. ಇತ್ತೀಚೆಗೆ ನನ್ನ ಮೇಲೆ ಕೋಪಗೊಂಡಿರುತ್ತಾನೆ. ನಾನು ಕೆಲಸಕ್ಕೆ ಹೋಗುತ್ತೇನೆ, ತುಂಬ ಸಂಬಳ ಬರುತ್ತದೆ ಅಂತ. ಹಗಲು ರಾತ್ರಿ ದುಡಿಯುತ್ತೇನೆ. ದುಡಿದು ಅವನ ಕೈಗೆ ಕೊಡುವುದು. ಆದರೆ ಅದೆಲ್ಲ ಅವನ ಕಣ್ಣಿಗೆ ಕಾಣುವುದಿಲ್ಲ. ಅವನಿಗೆ ಕಾಣುವುದು ಏನಿದ್ದರೂ ನಾನು ಅವನಿಗೆ ತುಂಬ ಸಮಯ ಕೊಟ್ಟಿಲ್ಲ ಅನ್ನುವುದು. ಆದರೆ ಇಂದು ಯಾವುದೇ ತಾರತಮ್ಯ ಇಲ್ಲದೆ ಚೆನ್ನಾಗಿ ಮಾತನಾಡಿದ. ನನಗೂ ಕೂಡ ಸಮಾಧಾನವಾಯಿತು. ಕೆಲಸ ಮಾಡಲು ಈಗ ಇಷ್ಟವಾಗುತ್ತದೆ. ನನ್ನ ಜೀವನ ಸುಲಲಿತವಾಗಿ ನಡೆಯಲು ಸಾಧ್ಯವಾಗುತ್ತದೆ ಅಂತ ಕಾಂಚನ ಯೋಚನೆ ಮಾಡುತ್ತಿದ್ದಳು. ಮದುವೆಯಾದ ದಿನದಿಂದಲೂ ಕೂಡ ಅವಳಿಗೆ ನೆಮ್ಮದಿ ಅನ್ನುವುದೇ ಇಲ್ಲ. ಅವಳ ಗಂಡ ಯಾವಾಗಲೂ ಏನಾದರೂ ಒಂದು ನೆಪ ಹೇಳಿ ನೋವನ್ನು ಮಾಡುತ್ತಿರುತ್ತಾನೆ. ಅವನು ನೋವು ಮಾಡುವುದೇನು ಹೊಸದಲ್ಲ. ಕಾಂಚನ ತುಂಬ ಒಳ್ಳೆಯ ಹುಡುಗಿ. ಹಳ್ಳಿಯ ಸೀಮೆಯಿಂದ ಬಂದವಳು. ಕಷ್ಟಪಟ್ಟು ದುಡಿಯುವುದು ಕೂಡ ಗೊತ್ತು. ಸುಖವಿದ್ದರೆ ಆ ಸಮಯವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನುವುದು ಕೂಡ ಗೊತ್ತು. ಆದರೆ ಅವಳ ಅದೃಷ್ಟಕ್ಕೆ ಸುಖ ಅನ್ನುವುದು ತೀರಾ ಕಡಿಮೆ. ಅವಳ ಗಂಡ ಕಿಶೋರ್ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಕೈ ತುಂಬ ಸಂಬಳ ಬರುತ್ತದೆ. ಎಷ್ಟು ಸಂಬಳ ಬಂದರೂ ಕೂಡ ಅವನು ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳುತ್ತಾನೆ. ಅವನ ಅಪ್ಪ ಅಮ್ಮ ಹೇಳಿ ಹೇಳಿ ಸಾಕಾಗಿ ಬಿಟ್ಟಿದ್ದಾರೆ. ಇರುವುದು ಒಂದೇ ಬದುಕು. ಹೆಂಡತಿಯನ್ನು ಚೆನ್ನಾಗಿ ನೋಡಿಕೋ, ಅವಳಿಗೆ ನೋವು ಮಾಡಬೇಡ. ಅವಳು ಅಯ್ಯೋ ಅಂದರೆ ನಿನಗೆ ಒಳ್ಳೆಯದು ಆಗುವುದಿಲ್ಲ. ಈ ರೀತಿ ಮಾತುಗಳನ್ನು ಹೇಳಿ ಹೇಳಿ ಅವರು ಸಾಕಾಗಿ ಬಿಟ್ಟಿದ್ದಾರೆ. ನನ್ನ ಗಂಡ ಮಾತ್ರ ಬದಲಾಗಿಲ್ಲ. ಆದರೆ ನನ್ನ ಅತ್ತೆ ಮತ್ತು ಮಾವ ಅವರು ಬುದ್ಧಿ ಮಾತನ್ನು ಹೇಳುವುದನ್ನು ಬಿಟ್ಟುಬಿಟ್ಟರು. ನಾನು ಆಸೆಯನ್ನೇ ಬಿಟ್ಟುಬಿಟ್ಟಿದ್ದೇನೆ. ನನ್ನ ಜೀವನ ಇಷ್ಟೇ ಮುಗಿದು ಹೋಯಿತು ಅಂತ. ಏಕೆಂದರೆ ಮನೆಯ ರೇಷನ್ನನ್ನು ಕೂಡ ತುಂಬ ಕಡಿಮೆ ತರುತ್ತಿದ್ದರು. ಅದರಲ್ಲಿ ತಿಂಗಳ ಪೂರ್ತಿ ಮೇಂಟೈನ್ ಮಾಡಿಕೊಂಡು ಹೋಗಬೇಕಿತ್ತು. ನನಗೆ ಹಾಕಿಕೊಳ್ಳಲು ಎಷ್ಟೋ ಸಲ ಫೇರ್ ಆ್ಯಂಡ್ ಲವ್ಲಿ ಇರುತ್ತಿರಲಿಲ್ಲ. ಕೇವಲ ಮುಖವನ್ನು ತೊಳೆದುಕೊಂಡು ದೇವರ ಮನೆಯಲ್ಲಿ ಇದ್ದ ಕುಂಕುಮವನ್ನು ಹಣೆಗೆ ಇಟ್ಟುಕೊಳ್ಳುತ್ತಿದ್ದೆ. ನಾನು ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದೆ. ಆದರೆ ನನಗೆ ಇದರಿಂದ ಯಾವುದೇ ಕನಿಕರ ಬರುತ್ತಿರಲಿಲ್ಲ. ಅವನು ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಈ ಮಧ್ಯೆ ನಮ್ಮಿಬ್ಬರಿಗೆ ಮುದ್ದಾದ ಅವಳಿ ಜವಳಿ ಮಕ್ಕಳಾದರು. ಇದು ಇನ್ನೂ ಕಷ್ಟ. ಒಂದು ಮಗು ಸಾಕು ಅಂತ ಅನ್ನುತ್ತಿದ್ದ. ದಿಢೀರಂತ ಇನ್ನೊಂದು ಮಗು. ಸಾಕುವುದು ತುಂಬ ಕಷ್ಟ. ಆದರೆ ನಾನು ಸಾಕಲೇಬೇಕಿತ್ತು. ನನ್ನ ಗಂಡ ಮತ್ತೊಮ್ಮೆ ಒಂದೊಂದು ರೀತಿ ಆಡುತ್ತಾನೆ. ಒಂದು ರೀತಿ ಸಪೋರ್ಟ್ ಮಾಡಿದರೆ ಒಂದು ರೀತಿ ಮಾಡುವುದಿಲ್ಲ. ತುಂಬ ಬೇಸರ ಮಾಡಲು ಶುರು ಮಾಡಿದ. ಅವಳಿ ಜವಳಿ ಗಂಡು ಮಕ್ಕಳಾದರು. ನಮಗೆ ಶಾಪ ಅಂತ ಅನ್ನಿಸಲು ಶುರುವಾಯಿತು. ಏಕೆಂದರೆ ನನ್ನ ಖರ್ಚನ್ನು ನಿಭಾಯಿಸದೆ ಇರುವವನು ಇನ್ನು ಇವರ ಖರ್ಚನ್ನು ಹೆಂಗೆ ನಿಭಾಯಿಸುತ್ತಾನೆ? ನನಗೆ ಭಯ ಶುರುವಾಯಿತು. ಅತ್ತೆ ಮಾವ ತುಂಬ ಒಳ್ಳೆಯವರು. ಅವರ ಕೈಯಲ್ಲಿ ಇದ್ದ ಎಲ್ಲ ದುಡ್ಡನ್ನು ನನಗೆ ಕೊಟ್ಟು ಖಾಲಿ ಮಾಡಿದರು. ಈಗ ಅವರು ಬುಡುಬುಡಿಕೆ ದಾಸಯ್ಯ ಆಗಿದ್ದಾರೆ. ಅವರ ಬಳಿ ಇದ್ದ ದುಡ್ಡು ಖಾಲಿಯಾಗಿದೆ. ಆಗ ಅತ್ತೆ ಮಾವ ನನಗೆ ಹೇಳಿದ್ದು, ನೀನು ಕೆಲಸಕ್ಕೆ ಹೋಗಮ್ಮ, ಮಕ್ಕಳನ್ನು ನಾವು ನೋಡಿಕೊಳ್ಳುತ್ತೇವೆ. ನೀನು ಹೀಗೆ ಇದ್ದರೆ ನಿನ್ನ ಗಂಡ ಎಂದೂ ಕೂಡ ಬಿಡುವುದಿಲ್ಲ. ಅವನು ಹುಟ್ಟಿದ ದಿನದಿಂದಲೂ ಕಂಜೂಸ್. ನಮಗೆ ಕೂಡ ಒಂದು ಜೊತೆ ಬಟ್ಟೆಯನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. ಇನ್ನು ಮಗುವನ್ನು ಹೇಗೆ ಸಾಕುತ್ತಾನೆ? ನೀನಂತೂ ತುಂಬ ಸೊರಗಿ ಹೋಗಿದ್ದೀಯ ಈ ಜೀವನದಲ್ಲಿ ಅಂತ ಹೇಳಿದರು. ಅವರ ಮಾತು ಸರಿ ಅಂತ ಅನಿಸಿತು. ಆದರೆ ಇಷ್ಟು ದಿನ ಮನೆಯಲ್ಲಿ ಇದ್ದು ಸಡನ್ನಾಗಿ ಹೊರಗೆ ಹೋಗುವುದು ಕಷ್ಟ. ಹೊರಗಿನ ಜನಗಳು ಯಾವ ರೀತಿ ಇರುತ್ತಾರೆ ಅನ್ನುವ ಭಯ ನನಗೆ ಯಾವಾಗಲೂ ಇದ್ದೇ ಇರುತ್ತದೆ. ನಂತರ ಎಲ್ಲ ನಾರ್ಮಲ್ ಆಗಿ ಬಿಡುತ್ತದೆ. ನೀನು ತುಂಬ ಒಳ್ಳೆಯವಳು, ತುಂಬ ಸುಂದರವಾಗಿದ್ದೀಯ. ಹುಷಾರಾಗಿ ಕೆಲಸಕ್ಕೆ ಹೋಗಿ ಬಾ. ಕೆಲಸಕ್ಕೆ
ಮಾತ್ರ ಹೋಗಬೇಕು. ನಿನ್ನ ಗಮನ ಏನಿದ್ದರೂ ಸಂಪಾದನೆಯ ಬಳಿ ಮಾತ್ರ ಅಂತ ಅತ್ತೆ ಹೇಳಿದಳು. ಬೇರೆ ಹುಡುಗರ ಕಡೆ ಇರಬಾರದು ಅಂತ. ಅವರ ಮಾತು ನನಗೆ ಅರ್ಥವಾಯಿತು. ಎಷ್ಟೇ ಆಗಲಿ ಅವರು ನನ್ನ ಅತ್ತೆಯಲ್ಲವೇ, ಅದೇ ರೀತಿ ಆಡುವುದು ಸಹಜ ಅಂತ ಅನಿಸಿತು. ನನ್ನ ಗೆಳತಿ ಹೇಳಿದ ಕಡೆ ಕೆಲಸಕ್ಕೆ ಹೋದೆ. ಮೊದಮೊದಲು ಕಡಿಮೆ ಸಂಬಳ ಬಂದರೂ ಆನಂತರ ಸಂಬಳ ಜಾಸ್ತಿ ಆಯ್ತಾ ಹೋಯಿತು. ಈಗ ನನ್ನ ಬದುಕು ಸುಂದರವಾಗಿದೆ. ಮೊದಲು ನನ್ನ ಗಂಡ ಅತ್ತೆ ಸ್ವಲ್ಪ ಕಷ್ಟ ಕೊಡುತ್ತಿದ್ದರೂ ನಾನು ಹೊರಗಡೆ ಕೆಲಸ ಮಾಡುವುದು ಅವರಿಗೆ ಇಷ್ಟವಿರಲಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೂ ಮನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು, ದೇವರ ಪೂಜೆ ಮಾಡಬೇಕು ಅನ್ನುವುದು ಅವರ ಬಯಕೆ ಆಗಿತ್ತು. ಆದರೆ ಈಗ ಅದಕ್ಕೆಲ್ಲ ಕೆಲಸದವರನ್ನು ಇಟ್ಟುಬಿಟ್ಟಿದ್ದೇನೆ. ಕೆಲಸದವರೇ ಅಲ್ಲವೇ, ಅವರು ಎಂದೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತಾರಾ ಅನ್ನುವುದು ಅತ್ತೆಯ ಅಭಿಪ್ರಾಯ. ಆದರೆ ಅವರಿಗೆ ಗೊತ್ತು, ಕೈ ತುಂಬ ಸೊಸೆ ಸಂಬಳ ತರುತ್ತಾಳೆ, ಈ ಸಂಬಳ ಬೇಕು ನನಗೆ ಅಂತ. ನನಗೆ ಬಂದ ಸಂಬಳವನ್ನು ಸ್ವಲ್ಪ ನನ್ನ ಖರ್ಚಿಗೆ ಇಟ್ಟುಕೊಂಡು ಎಲ್ಲವನ್ನು ಅತ್ತೆಯ ಬಳಿ ಕೊಟ್ಟು ಬಿಡುತ್ತೇನೆ. ನನ್ನ ಅತ್ತೆ ಮತ್ತು ಮಾವ ಇಬ್ಬರು ನನ್ನ ಮುದ್ದಾದ ಮಕ್ಕಳನ್ನು ಸ್ವಲ್ಪ ಸ್ವಲ್ಪ ದೊಡ್ಡದು ಮಾಡುತ್ತಿದ್ದಾರೆ. ಇದನ್ನು ನೆನೆಸಿಕೊಂಡ ನನ್ನ ಮಾವ ಯಾವಾಗಲೂ ಪ್ರೌಡ್ ಫೀಲ್ ಆಗುತ್ತಾರೆ. ಅತ್ತೆ ಒಮ್ಮೊಮ್ಮೆ ವಿಚಿತ್ರವಾಗಿ ಆಡಿದರೂ ಕೂಡ ಕೊನೆಗೆ ನನ್ನ ಬಳಿಗೆ ಬರುವುದು. ಇಂಥ ನನ್ನ ಗಂಡ, ಅವನಿಂದ ನಾನು ಆಸೆಯನ್ನು ಬಿಟ್ಟು ಬಿಟ್ಟಿದ್ದೇನೆ. ನನ್ನ ಬದುಕಿನ ಎಲ್ಲ ಕಷ್ಟಗಳಿಗೂ ಅವನೇ ಕಾರಣ, ಪ್ರತ್ಯಕ್ಷ ಆಗಿ ಪರೋಕ್ಷವಾಗಿ. ಈಗ ಅದನ್ನೆಲ್ಲ ಯೋಚನೆ ಮಾಡುವ ಸಮಯವಲ್ಲ. ನಾನು ನನ್ನ ಕೆಲಸದಲ್ಲಿ ನಿರತರಾಗಿದ್ದೇನೆ. ಯಾವಾಗಲೂ ನನಗೆ ಅನಿಸುತ್ತದೆ ನನ್ನ ಬದುಕು ಒಂದು ರೀತಿ ರೊಮ್ಯಾಂಟಿಕ್ ಆಗಿರಬೇಕಿತ್ತು ಅಂತ. ಆದರೆ ಯಾವಾಗಲೂ ಮನಸ್ಸಿನಲ್ಲಿ ಇದೇ ಆಲೋಚನೆಗಳು ಇರುತ್ತದೆ. ನನ್ನ ಬದುಕು ಸಂಪೂರ್ಣವಾಗಿ ಹಾಳಾಯಿತು ಅಂತ ಒಂದು ರೀತಿ, ಆದರೆ ಇನ್ನೊಂದು ರೀತಿ ನನಗೂ ಸುಂದರವಾದ ಬದುಕು ಬೇಕಿತ್ತು ಅಂತ. ಈಗ ನಾನು ಏನೂ ಹೇಳದೆ ಕೇಳದೆ ಹೋಗಿ ಮಲಗಿದೆ. ಅತ್ತೆ ಮಾವ ಹೇಗೆ ಮಕ್ಕಳನ್ನು ಸಂಭಾಳಿಸುತ್ತಾರೋ ತಿಳಿಯದು. ಭಯವಾಗುತ್ತಿದೆ. ಆದರೂ ಕೂಡ ಬೆಳಿಗ್ಗೆ 3 ಗಂಟೆಗೆ ಎಲ್ಲ ಅಡಿಗೆಗಳನ್ನು ಮಾಡಿ ತಿಂಡಿಗಳನ್ನು ಮಾಡಿ ಹೋದೆ. ಯಾವುದೇ ಕೆಲಸ ಅತ್ತೆ ಮಾವನಿಗೆ ಬಿಡಬಾರದು ಅಂತ ಮನೆಯನ್ನು ಒರೆಸಿ ದೇವರಿಗೆ ದೀಪ ಹಚ್ಚಿ ಹೋದೆ. ನನ್ನ ಕೆಲಸವಾಯಿತು. ಅತ್ತೆ ಮಿಷಿನ್ಗೆ ಬಟ್ಟೆ ಹಾಕಿಕೊಳ್ಳುತ್ತಾರೆ. ಇರುವ ಸ್ವಲ್ಪ ಪಾತ್ರೆಯನ್ನು ಮಾವ ತೊಳೆದುಕೊಳ್ಳುತ್ತಾರೆ. ಅವರಿಬ್ಬರು ಅನ್ಯೋನ್ಯತೆಯಿಂದ ಕೆಲಸ ಮಾಡುತ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸವನ್ನು ನನ್ನ ಬಳಿ ಬಿಡುವುದಿಲ್ಲ. ನನಗೆ ತುಂಬ ಕಷ್ಟ. ಈ ಜೀವನ ಇಷ್ಟೊಂದು ಕಷ್ಟವಾಗುತ್ತಿದೆ ಅಂತ ಅನ್ನುವುದರಲ್ಲಿ ಏನಾದರೂ ಒಂದು ಹೊಸ ಆಶಾಕಿರಣ ಬೀಳುತ್ತದೆ ನನಗೆ. ನನ್ನ ಮುಖದ ಮೇಲೆ ನಾನು ಕೂಡ ಪ್ರತಿದಿನ ನನ್ನ ಕೆಟ್ಟ ದಿನಗಳನ್ನು ಬಿಟ್ಟು ಹೊಸ ಬದುಕಿನ ಕಡೆ ನಡೆಯುತ್ತಿದ್ದೇನೆ. ಗಂಡನಿಗೂ ಮತ್ತು ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅನ್ನುವ ರೀತಿ ಆಗಿಬಿಟ್ಟಿದೆ. ಸದ್ಯಕ್ಕೆ ನಾವಿಬ್ಬರು ಅಪರಿಚಿತರು. ಇಡೀ ಪ್ರಪಂಚಕ್ಕೆ ಅವನು ಒಳ್ಳೆಯ ಮನುಷ್ಯನಾದರೂ ಕೂಡ ನನ್ನ ಬಳಿ ಮಾತ್ರ ಅವನು ಯಾವುದೇ ಕೆಲಸ ಮಾಡುವುದಿಲ್ಲ ನನ್ನನ್ನು ಇಂಪ್ರೆಸ್ ಮಾಡುವಂತಹ ವಿಷಯದಲ್ಲಿ. ಇಂದು ಕೆಲಸಕ್ಕೆ ಹೋದಾಗ ತುಂಬ ಕೆಲಸವಿತ್ತು. ಬೆಳಿಗ್ಗೆ ಬಹಳ ಬೇಗ ಬಂದಿದ್ದರಿಂದ ಬಹಳ ಬೇಗ ಕೆಲಸ ಮುಗಿಸಿದೆ. ಆನಂತರ ನನ್ನ ಫೋನ್ನಲ್ಲಿ ಒಂದು ಮೆಸೇಜ್ ಬಂದಿದೆ. ಅದನ್ನು ನೋಡಿ ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಪದೇ ನೋಡಿದೆ. ನಿಜವಾಗಲೂ ನನಗೆ ಕಳಿಸಿರುವ ಮೆಸೇಜ್ ಅಂತ ನೋಡಿದಾಗ, ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು, ನಿನಗಾಗಿ ಸಮಯ ಕೊಡಲು ಸಾಧ್ಯವಾಗಿಲ್ಲ ಅಂತ ಯಾವುದೋ ಒಂದು ಹೋಟೆಲ್ನ ಅಡ್ರೆಸ್ಸನ್ನು ಹಾಕಿದ್ದಾರೆ. ಇಲ್ಲಿಗೆ ಬಂದು ಬಿಡು, ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ನಾನು ನಿನಗೆ ಎಲ್ಲವನ್ನು ಹೇಳಬೇಕು. ಇಷ್ಟು ದಿನ ಏನೂ ಹೇಳಿಲ್ಲ. ಅದನ್ನು ಚಿನ್ನ ಅಂತ ಮುತ್ತು ಕೊಟ್ಟಿರುವ ಸಿಂಬಲ್ ಇದೆ. ಅದು ನನ್ನ ಗಂಡನದು ಅಂತ ನನಗೆ ಅರ್ಥವಾಯಿತು. ಆಫೀಸ್ನ ಸ್ಟೋರ್ ರೂಮ್ನಲ್ಲಿ ರೆಡಿಯಾದೆ. ನನಗೆ ಇಷ್ಟವಾಗುವ ರೀತಿ. ಸ್ವಲ್ಪ ಸಂಜೆ ಆಗಿತ್ತು. ಅತ್ತೆ ಮಾವನಿಗೂ ಕೂಡ ಹೇಳಿದೆ, ನನ್ನ ಗಂಡ ಡಿನ್ನರ್ಗೆ ಕರೆದಿದ್ದಾರೆ, ಹೋಗಿ ಬರುತ್ತೇನೆ ಅಂತ. ನನಗಿಂತ ಹೆಚ್ಚಿಗೆ ಅವರು ಖುಷಿಪಟ್ಟರು. ಚೆನ್ನಾಗಿ ರೆಡಿಯಾಗಿದ್ದನ್ನು ನೋಡಿ ನನ್ನ ಗೆಳತಿಯರು ರೇಗಿಸಿದರು. ಅವರು ಕೂಡ ಯಾರಿಗೂ ಉತ್ತರ ಕೊಡದೆ ನಾನು ಆಟೋವನ್ನು ಹತ್ತಿದೆ. ಇದು ನನ್ನ ಪ್ರೀತಿಯ ಪಯಣ. ತುಂಬ ವರ್ಷಗಳಾದ ಮೇಲೆ ನನಗೆ ಡಿನ್ನರ್ಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಮದುವೆ ಆದ ಹೊಸದರಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಇಂದು ಹೋಗಿ ನೋಡಬೇಕು. ಕೇವಲ ಡಿನ್ನರ್ ಮಾತ್ರ, ಅಥವಾ ಇದರಲ್ಲೂ ಏನಾದರೂ ಹೊಸ ಪ್ಲ್ಯಾನ್ ಇದೆಯೇ ತಿಳಿದಿಲ್ಲ.
ಪ್ರೀತಿ ತೋರಿಸಿದರೂ ಕೂಡ ಅವನ ಮೇಲೆ ಅನುಮಾನ ಪಡುವುದು ನಿಂತಿಲ್ಲ. ಏಕೆಂದರೆ ಅಷ್ಟೊಂದು ಕಷ್ಟ ಅನುಭವಿಸುತ್ತಿದ್ದೇನೆ. ಇದೇನು ಹೊಸದಲ್ಲ. ಈಗ ಬರೀ ನೆಗೆಟಿವ್. ಎಲ್ಲಿ ಕರೆದುಕೊಂಡು ಹೋದ ತಿಳಿದಿಲ್ಲ. ಅಡ್ರೆಸ್ಸನ್ನು ಹೇಳುತ್ತಿದ್ದರೂ ಅವನಿಗೆ ಇಷ್ಟವಾದ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ನೋಡು, ನಾನು ಬೆಚ್ಚಿದೆ. ನಾನು ಜೋರಾಗಿ ಕಿರುಚಲು ಶುರು ಮಾಡಿದೆ. ಕಣ್ಣೀರು ಬಂತು. ಆದರೆ ಆ ಮನುಷ್ಯ ಅಳಬೇಡ ಅಂತ ಸನ್ನೆ ಮಾಡುತ್ತಿದ್ದಾನೆ. ನಾನು ನಿನಗೆ ಏನೂ ಮಾಡುವುದಿಲ್ಲ ಅಂತ ಆಟೋ ಡ್ರೈವರ್ ತುಂಬ ವಿಕಾರವಾಗಿ ಹೇಳುತ್ತಿದ್ದಾನೆ. ಅವನು ನನ್ನ ಬಳಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಅಲ್ಲೇ ಕೆಳಗೆ ಕುಸಿದೆ. ಅವನನ್ನು ದೂರ ತಳ್ಳಿದೆ. ಈಗ ಇನ್ನೂ ನನಗೆ ಅಸಹ್ಯವಾಗುತ್ತಿದೆ. ನನ್ನ ದೇಹವನ್ನು ನೋಡಿ ಯಾರೋ ಅಪರಿಚಿತ ಗಲೀಜು ರೀತಿ ಇರುವ ಮನುಷ್ಯ ನನ್ನ ಮೇಲೆ ಕೈ ಹಾಕಿದ್ದಾನೆ ಅಂತ ನನಗೆ ಹೊಡೆದುಕೊಳ್ಳುತ್ತಾ ಇದ್ದೇನೆ. ಅವನು ನನ್ನ ಹಣೆಗೆ ಬಂದು ಜೋರಾಗಿ ಮುತ್ತು ಕೊಟ್ಟ. ಈಗ ಅವನನ್ನು ದೂರ ತಳ್ಳಿದೆ. ಇನ್ನು ನನ್ನ ದೇಹದಲ್ಲಿರುವ ಶಕ್ತಿಯೆಲ್ಲ ಮುಗಿದು ಹೋಯಿತು ಅಂತ ಅನಿಸಿ ನನಗೆ ಏನೂ ತಿಳಿಯುತ್ತಿಲ್ಲ. ಕಣ್ಣುಗಳು ಮಂಜಾಗುತ್ತಿದೆ. ಎಚ್ಚರವಾದಾಗ ನನ್ನ ಸುತ್ತಮುತ್ತ ತುಂಬ ಜನ ಇದ್ದರು. ನಾನು ಆಸ್ಪತ್ರೆಯಲ್ಲಿ ಇದ್ದೆ. ನನಗೆ ಆ ಮುದುಕನದೇ ಯೋಚನೆ. ಅವನು ನನ್ನನ್ನು ನಿಜವಾಗಲೂ ಕೆಡಿಸಿದ್ದಾನೆ ಅಂತ ನಾನು ಯೋಚಿಸಿ ಅಳಲು ಶುರು ಮಾಡಿದ್ದೇನೆ. ಯಾರಿಗೂ ಏನೂ ಅರ್ಥವಾಗುತ್ತಿಲ್ಲ. ನನ್ನ ಸುತ್ತಮುತ್ತ ನನ್ನ ಗಂಡ, ಅತ್ತೆ, ಮಾವ, ಮಕ್ಕಳು ಎಲ್ಲರೂ ಇದ್ದಾರೆ. ನನ್ನನ್ನು ನೋಡಿ ಅವರಿಗೆ ಖುಷಿಯಾಯಿತು. ನನ್ನನ್ನು ಕಿಡ್ನಾಪ್ ಮಾಡಿ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡ ಆ ಮುದುಕ ಕೂಡ ಕಾಣಿಸಿದ. ಅವನನ್ನು ನೋಡಿ ನಾನು ಜೋರಾಗಿ ಕಿರುಚಿದೆ. ಆಸ್ಪತ್ರೆಯನ್ನು ಎತ್ತುಕೊಂಡು ಹೋಗುವಷ್ಟು ಈ ಮುದುಕನನ್ನು ಹೊರಗೆ ಕಳಿಸಿ, ಇವನೇ ನನ್ನನ್ನು ಹಾಳು ಮಾಡಿದ್ದು ಅಂತ ಅಳುತ್ತಿದ್ದೇನೆ. ಆದರೆ ಅಲ್ಲಿರುವ ಯಾರೂ ಕೂಡ ಕೇಳುತ್ತಿಲ್ಲ. ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದಾರೆ. ನಿನಗೆ ಆರೋಗ್ಯ ಸರಿಯಿಲ್ಲ ಅಂತ ಅವರೇ ತಂದು ಅಡ್ಮಿಟ್ ಮಾಡಿದ್ದು. ಲೋ BP ಆಗಿ ಅನ್ಕಾನ್ಷಿಯಸ್ ಆಗಿದ್ದೀಯಾ ಅಷ್ಟೇ. ಇನ್ಯಾವುದೇ ಸಮಸ್ಯೆ ಇಲ್ಲ. ನೀನು ಏನೋ ಕೆಡಿಸಿದ್ದೀಯಾ ಅಂತ ಹೇಳುತ್ತಿದ್ದೀಯಾ? ಏನು ವಿಷಯ ಅಂತ ಅತ್ತೆ ಕೇಳಿದಳು. ಅದು ಅಂತ ಅಳಬೇಕಾದಾಗ ಆ ಮನುಷ್ಯ ನನ್ನನ್ನು ರಾತ್ರಿ ಕೆಡಿಸಿದ್ದಾನೆ. ನನಗೆ ಮುತ್ತು ಕೊಟ್ಟ. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಪ್ರಜ್ಞೆ ತಪ್ಪಿದೆ ಅಂತ ಹೇಳಿದಾಗ ನನ್ನ ಅತ್ತೆ, ನಿನಗೆ ಮಿಸ್ಕನ್ಸೆಪ್ಷನ್ ಆಗಿದೆ. ಅವನು ನಿನ್ನ ಅಪ್ಪ, ಅಂದರೆ ನನ್ನ ಅಣ್ಣ. ಚಿಕ್ಕಂದಿನಲ್ಲಿ ಯಾವುದು ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗಿದ್ದ. ನೆನ್ನೆ ತಾನೇ ರಿಲೀಸ್ ಆಗಿದ್ದಾನೆ. ನಿನ್ನನ್ನು ನೋಡಬೇಕು ಅಂತ ಹೇಳಿದ. ನಾನು ನೀನು ಹೋಗುವ ಅಡ್ರೆಸ್ ಹೇಳಿದೆ. ಹೋಟೆಲ್ನಲ್ಲಿ ದೂರದಿಂದ ನೋಡುತ್ತೇನೆ ಅಂತ ಹೇಳಿದವನು ಆಟೋ ಡ್ರೈವರ್ ಆಗಿ ನಿನ್ನ ಜೊತೆ ಬಂದಿದ್ದಾನೆ ಅಂತ ನನ್ನ ಅತ್ತೆ ಕಣ್ಣೀರು ಹಾಕಿಕೊಂಡಳು. ಹಾಗಾದರೆ ನಾನು ಇಷ್ಟು ಹೊತ್ತು ತಪ್ಪು ಕಲ್ಪನೆಯಲ್ಲಿ ಇದ್ದೇನೆ ಅಂತ. ಆ ರೀತಿ ಏನೂ ಆಗಿಲ್ಲ ಅಂತ ಸಮಾಧಾನವಾಯಿತು. ಅತ್ತೆ ನನ್ನ ಅಪ್ಪನನ್ನು ಕರೆದರು. ನನ್ನ ಅಪ್ಪ ಆಸೆ ಕಣ್ಣುಗಳಿಂದ ನನ್ನನ್ನು ನೋಡಲು ಬಂದರು. ಅಪ್ಪನಿಗೆ ನಾನೊಬ್ಬಳೆ ಮಗಳು. ಚಿಕ್ಕಂದಿನಲ್ಲಿ ನನ್ನನ್ನು ಕೂಸುಮರಿ ಮಾಡಿಸುತ್ತಿದ್ದರು. ನಾನೆಂದರೆ ಪಂಚಪ್ರಾಣ. ಬಹುಶಃ ಅಮ್ಮನಿಗಿಂತ ಹೆಚ್ಚಿಗೆ. ಈಗ ಅವರು ನನ್ನ ಕೈಯನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಏಕೆ ಅಂತ ಕೇಳಿದರೆ, ನಿನ್ನ ಗಂಡನಿಗೆ ಯಾವುದೇ ಯೋಗ್ಯತೆ ಇಲ್ಲ ನಿನ್ನನ್ನು ನೋಡಿಕೊಳ್ಳಲು. ದುಡ್ಡು ಕಾಸು ಸರಿ ಹೋದರೆ ಸಾಲದು. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ ಗೊತ್ತು. ಆ ಮನುಷ್ಯ ಅಳುತ್ತಿದ್ದಾನೆ. ನಾನು ಅವನಿಗೆ ಸಮಾಧಾನ ಮಾಡಿ ಹೇಳಿದೆ, ಅಪ್ಪ, ನನಗೆ 2 ಮಕ್ಕಳಿದ್ದಾರೆ. ಅವರ ಭವಿಷ್ಯವನ್ನು ನೋಡಬೇಕು. ಗಂಡ ಸರಿ ಇರಬೇಕಾ ಅಂತ ಏನೂ ಇಲ್ಲ. ನನಗೆ ಅತ್ತೆ ಮಾವ ಇದ್ದಾರೆ. ಈಗ ನೀನು ಬಂದಿದ್ದೀಯ ಸಾಕು. ಇಷ್ಟೊಂದು ಸಂಬಂಧಗಳು ಚೆನ್ನಾಗಿ ಇರಬೇಕಾದಾಗ ಗಂಡನ ಆಸರೆ ಅಷ್ಟೊಂದು ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಬೇಕಾದಾಗ ನನ್ನ ಗಂಡ ಕೂಡ ಬಂದು ನಿರಾಸೆಯಿಂದ ನನ್ನ ಕಾಲ ಬಳಿ ಕುಳಿತುಕೊಂಡ. ಇದೇ ಮೊದಲ ಬಾರಿ ಅವನು ಎಲ್ಲರ ಎದುರಿಗೆ ನನ್ನ ಕಾಲ ಬಳಿ ಕುಳಿತುಕೊಂಡು ಜೋರಾಗಿ ಅಳುತ್ತಿರುವುದು. ಇವನಿಗೆ ಏನಾಯಿತು ಅಂತ ಕೇಳಿದಾಗ ಹೇಳುತ್ತಾನೆ, ನಾನು ಒಂದು ಹೊಸ ಪ್ರಾಜೆಕ್ಟನ್ನು ಶುರು ಮಾಡಿದೆ. ತುಂಬ ದಿನಗಳಿಂದ ಕಷ್ಟಪಟ್ಟು ಮಾಡಿದೆ. ಆದರೆ ಆ ಪ್ರಾಜೆಕ್ಟ್ ಸಕ್ಸಸ್ ಆಗಲಿಲ್ಲ. ಬದಲಿಗೆ ತಿರಸ್ಕಾರ ಬಂತು. ಅದನ್ನು ಮಾಡಲು ನಾನು ಹಗಲು ರಾತ್ರಿ ನಿಮ್ಮಗಳಿಂದ ದೂರ ಇದ್ದಿದ್ದು ಅಂತ ಹೇಳುತ್ತಿದ್ದಾರೆ. ಈಗ ಅಲ್ಲಿರುವವರಿಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ತುಂಬ ದುಃಖ ಪಡುತ್ತಿದ್ದಾರೆ. ಆಗ ನಾನು ಹೇಳಿದೆ, ದುಡ್ಡು ಕಾಸಿಗೆ ನಮಗೆ ತೊಂದರೆ ಇಲ್ಲ. ನಾನು ದುಡಿಯುತ್ತೇನೆ. ನಮಗೆ ಬೇಕಾಗಿರುವುದು ಪ್ರೀತಿ ಅಷ್ಟೇ. ಮಕ್ಕಳು ಈಗಲೇ ದೊಡ್ಡವರಾಗಿದ್ದಾರೆ. ಇನ್ನು ದೊಡ್ಡವರಾಗುವುದರ ಒಳಗೆ ನಾವು ಅವರಿಗೆ
ಒಳ್ಳೆಯ ಪ್ರೀತಿ ಸಂಸ್ಕಾರ ಕೊಡಬೇಕು ಅಂತ ಹೇಳುತ್ತಿದ್ದೇನೆ. ನನ್ನ ಗಂಡ ಅಲ್ಲಿ ಮನೆಯವರೆಲ್ಲ ಇದ್ದಾರೆ ಅನ್ನುವುದನ್ನು ಮರೆತು ಕೂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕ್ಷಮೆ ಕೇಳುತ್ತಿದ್ದಾನೆ. ನನ್ನನ್ನು ಕ್ಷಮಿಸು, ಇನ್ನೆಂದೂ ಕೂಡ ಹೀಗೆ ಕಷ್ಟ ಮಾಡುವುದಿಲ್ಲ. ಕೇವಲ ಇಲ್ಲಿ ಮಾತ್ರವಲ್ಲ, ನೀನು ಎಲ್ಲೆಲ್ಲಿ ಇರುತ್ತೀಯ ಅಲ್ಲೆಲ್ಲ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಅಳಬೇಕಾದಾಗ ನಾನು ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡೆ. ಅವನು ಕೂಡ ನನ್ನನ್ನು. ನಾವಿಬ್ಬರು ಒಂದು ಹೊಸ ಬದುಕಿಗೆ ಮುನ್ನುಡಿ ಬರೆಯಲು ಸಜ್ಜಾಗಿದ್ದೇವೆ. ಈಗ ಮನೆಯವರೆಲ್ಲ ಮೂಕ ವಿಸ್ಮಿತರಾಗಿ ನಮ್ಮನ್ನೇ ನೋಡುತ್ತಿದ್ದಾರೆ. ಮುಂದೆ ಈ ಸುಂದರವಾದ ಬದುಕನ್ನು ಪುನಃ ಕಟ್ಟಬೇಕು. ಹೇಗೆ ಸಾಧ್ಯ? ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.